ಏನಿ ಭವ್ಯ ಭವನದ ಶೃಂಗಾರಮಯ ವೈಭವ, ಏನಿ ಭವ್ಯ ಭವನದ ಕಲಾಕೃತಿ. ಎತ್ತ ನೋಡಿದ ರತ್ನ, ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ಅಬ್ಬಾ, ಈ ಮಾಧವನ ಅರಮನೆಯನ್ನು ವರ್ಣಿಸಲು ಅಸಾಧ್ಯವಾಗಿರುವುದಲ್ಲ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಪಟದಲ್ಲಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳಿಗೆ ಪಟದಲ್ಲಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕದ ವೈಭವ, ದೇವಲೋಕದ ವೈಭವ ಧರೆಗೆ ಇಳಿದಿರುವಂತಿದೆ. ದೇವಲೋಕದ ವೈಭವ ಧರೆಗೆ ಇಳಿದಿರುವಂತಿದೆ. ಏನಿದು ಕೃಷ್ಣನ ದರ್ಪದ ವೈಭವ, ಏನಿದು ಕೃಷ್ಣನ ದರ್ಪದ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ವೈಭವ. ಹಬ್ಬ, ಏನಿ ಶಿಲಾಬಾಲಕಿಯರ ಭಾವಭಂಗಿ, ಬಳ್ಳಿಯಂತೆ ಬಳುಕುವ ಈ ನಡು, ಮಿಂಚಿನಂತೆ ಹೊಳೆಯುವ ಈ ನಯನಗಳು, ಸಂಪಿಗೆಯ ಹೂವಿನಂತ ನಾಸಿಕ, ಆ ಪೂರ್ಣಚಂದ್ರನನ್ನೇ ಮೋಹಿಸುವಂತ ಮಂದಹಾಸ. ಅಬ್ಬಾ, ಈ ಅದ್ಭುತ ಸೌಂದರ್ಯ ರಾಶಿಯನ್ನು ನೋಡ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಕ್ಕೆ ಬಿಡಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಗುರುವಂಶ ಕುಲ ತಿಲಕ ಕೌರವೇಶ್ವರ, ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ, ಗುರುವಂಶ
ವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಪ್ರಚಂಡ ಗೌರವ ರಣರಂಗದಿ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇಶ್ವರ ಇದೇನು ಭ್ರಮೆಯೋ ಕನಸೋ ಇಲ್ಲದ ಆ ಕೃಷ್ಣನ ಮಾಯವೋ ಇರಲಿ. ಇಂಥ ಭವ್ಯವಾದ ಮಂದಿರದಲ್ಲಿ ನಮ್ಮ ಭಾವನದ ಕೃಷ್ಣನ ಸುಳಿವೇ ಇಲ್ಲವಲ್ಲ. ಮುಂದೆ ಹೋಗಿ ನೋಡುವೆನು. ಸಾತಕಿ, ಪರಮಾತ್ಮನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರನಾಗುವನು. ಆ ಪೀಠದಲ್ಲಿ ಕುಳಿತುಕೋ. ಸಾತಕಿ, ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿರುವುದು. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ನಿಮ್ಮ ಕೃಷ್ಣ ನಿದ್ರೆಯು ಇನ್ನೂ ಮುಗಿಯಲೇ ಇಲ್ಲವೇ? ನನಗೂ ಹಾಗೆಯೇ ತೋರುತ್ತಿದೆ. ಆ ಪೀಠದಲ್ಲಿ ಕುಳಿತುಕೋ. ಪರಮಾತ್ಮನು ಇನ್ನೇನು ಎಚ್ಚರನಾಗುವನು. ಆಗಬಹುದು ಸಾತಕಿ. ಒಂದು ಮಾತಿದೆ ಸಾತಕಿ, ಪಾಂಡವರಿಗೂ ನನಗೂ ಯುದ್ಧವು ಸಂಭವಿಸಿರುವುದು. ಆದ ಕಾರಣ ನಿಮ್ಮ ಕೃಷ್ಣನು ನಮಗೆ ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಕುರುರಾಜ, ಇದಕ್ಕೆ ನಾವು ಉತ್ತರ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಸ್ವತಂತ್ರರಲ್ಲ, ಆ ಪರಮಾತ್ಮನ ಅಧೀನರು. ಆ ಪರಮಾತ್ಮ ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ, ಸರಿಯಾದ ಮಾತು. ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನನಗೆ ಸೇರಿದಂತಲ್ಲವೇ? ಸೇರಿದಂತೆಯೇ, ಸಂದೇಹವೇಕೆ? ಆ ಪೀಠದಲ್ಲಿ ಕುಳಿತುಕೋ. ಪರಮಾತ್ಮನು ಇನ್ನೇನು ಎಚ್ಚರನಾಗುವನು. ಆಗಬಹುದು ಸಾರ್ಥಕಿ. ಕುರುಕುಲ ಚಕ್ರವರ್ತಿ ಸಾರ್ವಭೌಮ ನಾನು ಈ ಗೊಲ್ಲನ ಕಾಲಬಳಿಯಲ್ಲಿ ಕುಳಿತುಕೊಳ್ಳುವೆ? ಅಸಂಭವ, ಅಸಂಭವ. ಆತನ ಶಿರೋಭಾಗದಲ್ಲಿ ಪೀಠವಿರುವುದು, ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು. ಅದೇ ನನಗೆ ಯೋಗ್ಯವಾದ ಸ್ಥಳ. ದ್ವಾರಕವಾಸಗೆ ಜೈ ಎನ್ನುವೆ, ದ್ವಾರಕವಾಸಗೆ ಜೈ ಜೈ ಎನ್ನುವೆ, ದ್ವಾರಕವಾಸಗೆ ಜೈ ಎನ್ನುವೆ, ದ್ವಾರಕವಾಸಗೆ ಜೈ ಜೈ ಎನ್ನುವೆ, ದ್ವಾರಕವಾಸಗೆ ಜೈ. ಪಾವನ ಯಮುನಾ ತೀರ ವಿಹಾರಿ,
ವಾಮ ಪ್ರಿಯಕರ ಪ್ರೇಮ ವಿಲಾಸ ವಾಮ ಪ್ರಿಯಕರ ಪ್ರೇಮ ವಿಲಾಸ ಕಮಲಸು ಪ್ರೇಮ ಪ್ರಕಾಶ ಕಮಲಸು ಪ್ರೇಮ ಪ್ರಕಾಶ ಭೀಮಾಯುಧ ಬಲರಾಮಾನುಜನೆ ಭೀಮಾಯುಧ ಬಲರಾಮಾನುಜನೆ ಕಾಮಿತ ಜನಪ್ರಿಯ ಕರುಣಿಸು ದೇವ ಕಾಮಿತ ಜನಪ್ರಿಯ ಕರುಣಿಸು ದೇವ ಕರಕವಾಸಗೆ ಜೈ ಎನ್ನುವೆ ಕರಕವಾಸಗೆ ಜೈ ಜೈ ಎನ್ನುವೆ ಕರಕವಾಸಗೆ ಜೈ ಸಾತ್ಯಕಿ ಎಲ್ಲಿ ನನ್ನ ಪ್ರಾಣಸಖನು ಎಲ್ಲೇ ನಿನ್ನ ಪ್ರಾಣಸಖ, ನೀನು ನಿಧಾನವಾಗಿ ಬಂದು ಎಲ್ಲವೂ ಹಾಳಾಯಿತು. ಏಕೆ ಸಾತ್ಯಕಿ ಏನಾಯಿತು? ನನಗೆ ಹೇಳಲು ಭಯೇ ಬಾರದು, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವುದು. ಇಂದು ದುರ್ಯೋಧನನು ಶ್ರೀ ಕೃಷ್ಣನ ಬೆಂಬಲವನ್ನು ಪಡೆಯುವನು. ಇದು ಎಂಥವು ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಇದಕ್ಕೆ ನಾವು ಮುರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ದಾಯಾದಿಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನನಗೆ ಸಂತೋಷದ ವಿಷಯವಲ್ಲವೇ? ಮಹಾರಾಜ ಯುಧಿಷ್ಠಿರ, ಭೀಮಸೇನ, ನಕುಲ ಸಹದೇವ ಹಾಗೂ ದ್ರೌಪದಿಯರೊಡಗೂಡಿ ನಾನು ಚಿರಕಾಲ ವನವಾಸಕ್ಕೆ ತೆರಳುವೆನು. ಪಾರ್ಥ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕ ನಾನೂ ದ್ವಾರಕೆಗೆ ಹೊಡೆದೆನು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಬಂದೆನು. ಸುಯೋಧನ, ಗುರು ಸನ್ನಿಧಿಗೋ ದೇವ ಮಂದಿರಕ್ಕೋ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುಸಾರವಿದ್ದಂತೆ ಅವರಿಗೆ ಫಲ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಅನೇಕ ರಾಜರ ಸಹಾಯವನ್ನು ಪಡೆದು 4 ಕಡೆ ತಿರುಗಿ ಹಲವಾರು ಮಂದಿ ರಾಜರ ಸಹಾಯವನ್ನು ಪಡೆಯುವುದು ಉತ್ತಮವಲ್ಲವೇ? ಸುಯೋಧನ, ನಾನು ಈ ಮಹಿಮಾ ಮೂರ್ತಿಯ ಪಥತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬುದೇ ನನ್ನ ಇಚ್ಛೆ. ಎಲ್ಲಿಯಾದರೂ ಕುಳಿತುಕೋ, ನಿನ್ನ ಬೇಕಾದ ಕಡೆ ಕುಳಿತುಕೋ. ಆದರೆ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಕುರುರಾಜ. ಕೌರವರ ಪಾಂಡವರ ರಕ್ತವು ಒಂದೇ ವಂಶದ ರಕ್ತವೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ಪರಮಾತ್ಮ, ಎಚ್ಚರನಾಗು. ಈ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆಗೆ ಸೇರಿಸು. ಕೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಹೊಂದಿರುವುದು. ಮಧುಸೂದನ ಕೃಷ್ಣ ವಾಸುದೇವ ಪರಮಾತ್ಮ, ಎಚ್ಚರನಾಗು. ಏಳು ಜನಾರ್ದನ, ಏಳು ನಾರಾಯಣ, ಏಳು ಜನಾರ್ದನ, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ ನಾರಾಯಣ, ಏಳು ಲಕ್ಷ್ಮೀ ರಮಣ ನಾರಾಯಣ ಮಧುಸೂದನ ಕೃಷ್ಣ ವಾಸುದೇವ. ಪರಮಾತ್ಮ, ಎಚ್ಚರನಾಗು. ಭಕ್ತರ ಪಾಲಿಪ ಕರ್ಮಯೋಗಿಯು ನೀನು,
ಕರ್ಮಯೋಗಿಯು ನೀನು ಭಕ್ತನ ಮೊರೆಯೋ ಆಲಿಸದೆ ನಿನಗೆ ಭಕ್ತನ ಮೊರೆಯೋ ಆಲಿಸದೆ ನಿನಗೆ ಮಧುಸೂದನ ಕೃಷ್ಣ ವಾಸುದೇವ ಪರಮಾತ್ಮ ಎಚ್ಚರನಾಗು. ಭಕ್ತರ ಪಾಲಿಪ ಕರ್ಮಯೋಗಿಯು ನೀನು ಭಕ್ತರ ಪಾಲಿಪ ಕರ್ಮಯೋಗಿಯು ನೀನು ಭಕ್ತನ ಮೊರೆಯು ಆಲಿಸದೆ ನಿನಗೆ ಭಕ್ತನ ಮೊರೆಯು ಆಲಿಸದೆ ನಿನಗೆ ಮಧುಸೂದನ ಕೃಷ್ಣ ವಾಸುದೇವ ಪರಮಾತ್ಮ ಎಚ್ಚರನಾಗು. ಯಾರು? ಧನಂಜಯ ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಸೌಖ್ಯವೇ? ಛೇ, ಕಾಲಿನ ಬಳಿಯಲ್ಲಿ ಏಕೆ ಕುಳಿತೆ? ಈ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಬಾವ ವಾಸುದೇವ ಯಾರು? ದುರ್ಯೋಧನ. ದುರ್ಯೋಧನ, ನೀನಾದರೂ ನನ್ನನ್ನು ನಿದ್ರೆಯಿಂದ ಎಚ್ಚರಿಸಬಾಯ್ತ ಬಾವ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಅದಿರಲಿ, ನೀವೀರರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ ಹೇಳುವೆನು ಕೇಳು. ಕದನಕ್ಕೆ ಅಣಿಯಾಗಿರುವೆನು ನಾ. ಕೃಷ್ಣ ಕದನಕ್ಕೆ ಅಣಿಯಾಗಿರುವೆನು ನಾ. ಯದುವರನೆ ತೋರು ನಿನ್ನಯ ಬಲವ. ಬಂದಿರುವೆನು ನಾ. ಬಂದಿರುವೆನು ನಾ. ಸದಯಾತ್ಮಜನೆ ನಿರಾಕರಿಸದಿರುನೇ. ಕೃಷ್ಣ, ಪಾಂಡವರಿಗೂ ನನಗೂ ಯುದ್ಧವು ಸಂಭವಿಸಿರುವುದು. ಆದ ಕಾರಣ ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಯುದ್ಧವೇ ಬೇಡ ಬಾವ. ಬಲ್ಲಯ ಇಯಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಗೆ. ಕೃಷ್ಣ, ದುರ್ಯೋಧನ, ಭರತ ಕಂಡ ಪ್ರಳಯದಿಂದ ಭರತ ಕಂಡ ಪ್ರಳಯದಿಂದ ಯಾರಿಗೋ ನನಗೆ ಕೃಷ್ಣ ಬೂರಿದ ಬೇಡವಿಯಟ ಸಮರತಾಸ ಅನುಚಿತ ಭರತ ಕಂಡ ಪ್ರಳಯದಿಂದ ಯಾರಿಗೋ
ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ದುರ್ಯೋಧನ, ಕೇವಲ ನೆಲದಾಸೆಗೋಸ್ಕರವಾಗಿ ಅಣ್ಣ ತಮ್ಮಂದಿದ ನೀವು ಈ ರೀತಿ ಒಡೆದಾಡಿ ಮುಡಿಯುವುದೇ ಬೇಡ ಭಾವ. ನನ್ನ ಮಾತನ್ನು ಕೇಳು. ಕೃಷ್ಣ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ, ನಿನ್ನ ಬೆಂಬಲವಷ್ಟೇ ಬೇಕು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನು ಆಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಪರಮಾತ್ಮ. ಆ ಉಭಯ ಸಂಕಟದಲ್ಲಿ ನಾ ಏನು ಮಾಡಲಿ? ಕೃಷ್ಣ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ ಕಾರಣ ನೀನು ನನಗೆ ಸಹಾಯವನ್ನು ಮಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ನ್ಯಾಯಶೀಲನು, ವೀರನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲನೆ ಮಾಡಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರನಾದಾಗ ಮೊದಲು ಈ ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದನ್ನು ಕೇಳಿ ಪಡೆಯೋದಕ್ಕಾರವು ಆತನಿಗೆ. ಆದರೆ ನಾನೀಗ ನಿಮ್ಮ ಇಬ್ಬರಿಗೂ ಸಹಾಯ ಮಾಡುವೆನು, ಕೇಳಿರಿ. ಅನಾಥನ ಮನೋ ಮಣಿ ಮನೋ ನೋಡಿಯ ಪರ್ಯ ಪೇಳುವೆ. ಭಾವ, ಕೃಷ್ಣ, ಅನಾಥನ ಮನೋ ಮಣಿ ಮನೋ ನೋಡಿಯ ಪರ್ಯ ಪೇಳುವೆ. ಪ್ರಬಲಾಯುತಾರ ಬಲ ಬೆರಸಿತಾನೋ ಪ್ರಬಲಾಯುತಾರ ಬಲ ಬೆರಸಿತಾನೋ ಅಲ್ಲದರನುತ ಒಂದೆಡೆಯಳ. ಭಾವ, ಕೃಷ್ಣ, ಅಲ್ಲದರನುತ ಒಂದೆಡೆಯಳೋ. ಇದೇನ ಅಪೇಕ್ಷಿಸಿ ಇದೇನ ಅಪೇಕ್ಷಿಸಿ ಉದಾರ ಗುಣ ಗಂಭೀರರೇ. ಉದಾರ ಗುಣ ಗಂಭೀರರೇ ಅನಾಥನ ಮನೋಮಣಿ ಮನೋ ನೋಡೆಯ ಪರಿಯ ಬೇಡುವೆ. ದುರ್ಯೋಧನ, ಕೃಷ್ಣ, ಆದ್ದರಿಂದ ಅಪ್ರತಿಮ ವೀರ ಪಟದಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನಾದ ನಾನೇ ಒಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಕೇಳು. ಯದುಕುಲ ಚೂಡಾಮಣಿ, ನಾವು ಬಡವರು, ನಿನ್ನದೊಂದು ಅಕ್ಷೋಹಿಣಿ ಸೈನ್ಯವನ್ನು ಸತ್ಕರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದ ನೀನು ನನಗೆ ಸಾರಥಿ ಆದರೆ ಅಷ್ಟೇ ಸಾಕು ಪರಮಾತ್ಮ. ಕೃಷ್ಣ, ನಿನ್ನದೊಂದು ಅಕ್ಷೋಣಿ ಸೈನ್ಯವನ್ನೇ ಅಪೇಕ್ಷೆ ಪಟ್ಟಿರುವೆನು. ಬಾ, ಸೈನ್ಯಕ್ಕೆ ಆಜ್ಞೆ ಮಾಡು. ದುರ್ಯೋಧನ,
ನಿನ್ನ ಸಾಹಸಕ್ಕೆ ತಕ್ಕದ್ದೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಆಯುಧವನ್ನು ಹಿಡಿದು ಯುದ್ಧ ಮಾಡುವುದೆಂದು ಶಪಥ ಮಾಡಿರುವೆ. ಈ ಮಾತು ಎಚ್ಚರ, ಈ ಮಾತು ನೆನಪಿರಲಿ. ಬಾವ, ಆ ಸೈನ್ಯಕ್ಕೆ ಆಜ್ಞೆ ಮಾಡು. ಬಾವ, ಆಡಿದ ಮಾತು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಬಾವ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಆ ಕೃಷ್ಣ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಾಸುದೇವನು ನನಗೆ ಸಾರಥಿಯಾಗಲು ಸಮ್ಮತಿಸಿದಂತಾಯಿತು. ನಾನು ದ್ವಾರಕೆಗೆ ಬಂದ ಕಾರ್ಯವು ಕೈಗೂಡಿದಂತಾಯಿತು. ಅರ್ಜುನ, ಪರಮಾತ್ಮ, ಅರ್ಜುನ, ಎಂತ ಕಾರ್ಯವನ್ನು ಮಾಡಿದೆ. ನಿನ್ನ ಸ್ವಹಸ್ತದಿಂದಲೇ ನಿನ್ನ ಪರಾಜಯಕ್ಕೆ ಆಹ್ವಾನನು ಇತ್ತೆಲ್ಲ ಪಾಪ. ಪರಮಾತ್ಮ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪರಮಾತ್ಮ, ಪಾರ್ಥ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಬಯಸುವೆ ನಾ ಜಯವ, ಬಯಸುವೆ ನಾ ಜಯವ, ಭಯವಿಲ್ಲದೆ ಜಗದಿ ಮುರಹರಿ ನಿರ್ಣಯ ಒಲುಮೆಯ ಬಲದಿ. ಪರಮಾತ್ಮ, ಅರ್ಜುನ, ಮುರಹರಿ ನಿರ್ಣಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಅರ್ಜುನ, ಪರಮಾತ್ಮ, ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ಕರದಳು ಗಾಣಿವೆ, ಕರದಳು ಗಾಣಿವೆ, ಬಿಡಿದಿಯೋ ದುಡದಿ, ಎದೆಗಡದಿರುವುದೋಕೆ ಕಡುದಿರನೆಂದೆನಿಸಿ, ಎದೆಗಡದಿರುವುದೋಕೆ ಕಡುದಿರನೆಂದೆನಿಸಿ. ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ಪರಮಾತ್ಮ, ಅರ್ಜುನ, ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ. ಪರಮಾತ್ಮ, ಅರ್ಜುನ, ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪರಮಾತ್ಮ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸೆ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸೆ. ಅನವರತವು ನಿನ್ನ ಬಿಡದಲೆ ಪೊರೆವೆ, ಅನವರತವು ನಿನ್ನ ಬಿಡದಲೆ ಪೊರೆವೆ. ಮನದನು ಮಾನವ ಪಾತ ಪಾತ,
ಭಯವೇದಕ್ಕೆ ಇನ್ನು ಸಾಧಿಸೋ ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಕಾದುರವೇದಕ್ಕೆ ವಿಜಯ ವಿಜಯ ಕಾದುರವೇದಕ್ಕೆ ವಿಜಯ ಮಾಧವ ನಿರ್ಣಯ ದಯದಿ ದಯದಿ ಮಾಧವ ನಿರ್ಣಯ ದಯದಿ ದಯದಿ. ವಾಸುದೇವ, ನಾನು ದೇವವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆ ಪರಮಾತ್ಮ. ನಿರ್ಗತಿಕರ ಗತಿಕನು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತಗಳು ನನ್ನ ರಥದ ಕುದುರೆಯ ಕಡಿವಾಣಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಡೆಯುವುದನ್ನು ಎಲ್ಲರೂ ನೋಡುವರು. ದೇವ, ನಾನು ಬಂದು ಬಹಳ ಹೊತ್ತಾಯಿತು. ನಾನಿನ್ನು ಹೋಗಿ ಬರುವನು. ಹೊರಡಲು ಅನುಮತಿಯನ್ನು ಕೊಡು ದೇವ. ಅರ್ಜುನ, ನಿನ್ನೆಯ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಅದು ಅಲ್ಲದೆ ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಸಭಾ ಸಮಾಚಾರವನ್ನು ಆ ಧರ್ಮಾದಿಗಳಿಗೆ ತಿಳಿಸು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಪ್ಪಣೆ ಪರಮಾತ್ಮ. ಆರಾಧಿಸುವೆ ಮನನಾರಿ, ಆದರಿಸೂನಿ ದಯ ತೋರಿ. ಆರಾಧಿಸುವೆ ಮನನಾರಿ, ಅಂತರಂಗದಲ್ಲಿ ನೆಲೆಸಿರುವೆ. ಅಂತರಂಗದಲ್ಲಿ ನೆಲೆಸಿರುವೆ. ಹೃದಯ ತಿಳಿಯದೆ ಏಕಿರುವೆ. ಆಂತರ್ಯ ತಿಳಿಯದೆ ಏಕಿರುವೆ. ಸಂತಸನಿಲ್ಲ ಸಹವಾಸನಿ. ಸಂತಸನಿಲ್ಲ ಸಹವಾಸನಿ. ಸಂತೋಷದಿಂದೆಲ್ಲ ಕಲಿತೆಂದು ಕೋರುವೆ. ಸಂತೋಷದಿಂದೆಲ್ಲ ಕಲಿತೆಂದು ಕೋರುವೆ. ಆರಾಧಿಸುವೆ ಮದನಾರಿ, ಆದರಿಸೋರಿ ದಯ ತೋರಿ. ಆರಾಧಿಸುವೆ ಮದನಾರಿ. ಮೈದೋರಿ ಮುಂದೆ ಸಹಕರಿಸೋ, ಮೈದೋರಿ ಮುಂದೆ ಸಹಕರಿಸೋ. ಅಮಾರನ ರವಣೆ ಪರಿಹರಿಸೋ. ಮೈದೋರಿ ಮುಂದೆ ಸಹಕರಿಸೋ. ಅಮಾರನ ರವಣೆ ಪರಿಹರಿಸೋ. ಪ್ರೇಮಾಮೃತವನು ಪ್ರೇಮಾಮೃತವನು ನೀನುಳಿದು. ಪ್ರೇಮಾಮೃತವನು ನೀನುಳಿದು. ತನ್ಮಯಗೊಳಿಸು ಮೈ ಮರೆತು. ತನ್ಮಯಗೊಳಿಸು ಮೈ ಮರೆತು. ಉನ್ಮಯ ಭಾವ ತುಂಬುತ್ತ ಜೀವ. ತನ್ಮಯ ಭಾವ ತುಂಬುತ್ತ ಜೀವ. ಆನಂದ ಆನಂದ ಆನಂದವಾಗಲಿ. ಆನಂದ ಆನಂದ ಆನಂದವಾಗಲಿ. ಆರಾಧಿಸುವೆ ಮದನಾರಿ, ಆದರಿಸೂನಿ ದಯ ತೋರಿ. ಆರಾಧಿಸುವೆ ಮದನಾರಿ. ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ವೇ ಸ್ವಾಮಿ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು.
ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತು. ಆದರೆ ಇದಂಥ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಎಂದೂ ನಡೆದಂಥ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ದಳ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಅನೇಕ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ದಳ, ಪಾಂಡವರು 5. ಈ ಭಾರತ ಯುದ್ಧ ಮುಗಿಯುವಷ್ಟರಲ್ಲಿ ಮಾನವನ ಜೀವರಾಶಿಯಲ್ಲಿ ಅದೆಷ್ಟು ಮಂದಿ ಜೀವಂತವಾಗಿ ಉಳಿಯುವುದೆಂಬುದನ್ನು ನಾನು ಕಾಣಿ ರುಕ್ಮಿಣಿ. ದೇವ, ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ, ಕಾಂತೆ ಪ್ರೇಮ ಪೂಜಿತೆ. ಸಾವಧಾನ ಬೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಾವಧಾನ ಬೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮರದಂಡ ಬಿಂದು ಧರಣಿ, ಸಮರದಂಡ ಬಿಂದು ಧರಣಿ ಸರ್ವಹಾರಿಣಿ, ಕಾಂತೆ ಸರ್ವಹಾರಿಣಿ, ಕಾಂತೆ ಸರ್ವಹಾರಿಣಿ, ಕಾಂತೆ ಸರ್ವಹಾರಿಣಿ. ಸಾಮುದೈದ ಜ್ಞಾನದಾನ, ಧರ್ಮರಾಜ ಸ್ಥಾಪನೆಗಾಗಿ ಧರ್ಮಯುದ್ಧವಿಲ್ಲದಗಿ, ಧರ್ಮರಾಜ ಸ್ಥಾಪನೆಗಾಗಿ ಧರ್ಮಯುದ್ಧವಿಲ್ಲದಗಿ, ಧರ್ಮಭೂಮಿ ಭಾರತವು, ಧರ್ಮಭೂಮಿ ಭಾರತವು ಧನ್ಯ ಮಾಡುದೆ, ಕಾಂತೆ ಧನ್ಯ ಮಾಡುದೆ, ಕಾಂತೆ ಧನ್ಯ ಮಾಡುದೆ, ಕಾಂತೆ ಧನ್ಯ ಮಾಡುದೆ, ಧನ್ಯ ಮಾಡುದೆ, ಧನ್ಯ ಮಾಡುದೆ. ಪ್ರಭು, ಹೇ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸುವರಾಗಿ ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೆ ನೀವು ಮತ್ತೊಂದು ಬಾರಿ ಪ್ರಯತ್ನಿಸಬಾರದೇ ಸ್ವಾಮಿ? ರುಕ್ಮಿಣಿ, ಪುರಾತನಳಿವೆ ನೂತನ ಆವಿಷ್ಕಾರ. ನಾನು ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಧ ನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡು.
ದೇವ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲರಿ ಸ್ವಾಮಿ. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ದೇವ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸ ಹೊರತು ಮತ್ತೆ ಯಾವ ಉಪಾಯವಿಲ್ಲ ರುಕ್ಮಿಣಿ. ಇದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ದೇವ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸಮಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಬಾರಿ ಪ್ರಯತ್ನಿಸುವರಾಗಿ ಈ ಘೋರ ಹತ್ಯೆಕಾಂಡವು ಇಲ್ಲಿಗೆ ನಿಲ್ಲಿಸಿ ದೇವ. ಪ್ರಿಯೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದೆಂದು ತೋರುತ್ತಿರುವುದು